ಗೆರಿಲ್ಲಾ ಯುದ್ಧ ತಂತ್ರದ ಅದ್ಭುತ ಗುರಿಕಾರ ಸಂಗೊಳ್ಳಿ ರಾಯಣ್ಣ ದೈವಾಂಶ ಸಂಭೂತನ. ಸಂಗೊಳ್ಳಿ ರಾಯಣ್ಣನ ವಂಶಸ್ಥರು ಹೇಗಿದ್ದಾರೆ? ಇದೇ ಇವತ್ತಿನ ಸುವರ್ಣ ಫೋಕಸ್. ರಾಯಣ್ಣ ದಿ ರಿಯಲ್ ಹೀರೋ. ಆತ ಕಿತ್ತೂರು ನಾಡಿನ ಕ್ರಾಂತಿಕಾರ, ಬ್ರಿಟಿಷರ ಎದೆಯಲ್ಲಿ ನಡುಕ ಹುಟ್ಟಿಸಿದ ಕೆಚ್ಚೆದೆಯ ಗುರಿಕಾರ, ನಾಡ ಸ್ವಾತಂತ್ರ್ಯದ ಹರಿಕಾರ. ಆತನ ನಾಡ ಪ್ರೇಮ ಆತನನ್ನ ಕ್ರಾಂತಿ ಪುರುಷನನ್ನಾಗಿ ಮಾಡಿಸಿತ್ತು. ಆ ಕ್ರಾಂತಿಯ ಕಿಡಿ ಸ್ವಾಭಿಮಾನದ ದೇಶಾಭಿಮಾನಿಯೇ ವೀರ ಯೋಧ ಸಂಗೊಳ್ಳಿ ರಾಯಣ್ಣ. ಇಷ್ಟಕ್ಕೂ ಸಂಗೊಳ್ಳಿ ರಾಯಣ್ಣ ಹೇಗಿದ್ದ? ಬ್ರಿಟಿಷರ ವಿರುದ್ಧ ಹೇಗೆ ಹೋರಾಡ್ದ? ಈತನ ಸ್ವಾಮಿನಿಷ್ಠೆ ಎಂಥದ್ದು ಅನ್ನೋದರ ಬಗ್ಗೆ ಒಂದು ಸ್ಪೆಷಲ್ ಸ್ಟೋರಿ ಇಲ್ಲಿದೆ ನೋಡಿ. ಸ್ವಾತಂತ್ರ್ಯ ಯೋಧ ರಾಯಣ್ಣ ಬೆಳಗಾವಿ ಜಿಲ್ಲೆಯ ಸಂಗೊಳ್ಳಿ ಗ್ರಾಮದವನು. ತನ್ನ ನಾಡ ಪ್ರೇಮ, ಶೌರ್ಯ, ಸಾಹಸಗಳಿಗೆ ಅಪಾರ ಖ್ಯಾತರಾಗಿದ್ದ ರಾಯಣ್ಣರ ಜೀವನವನ್ನ ಆಧರಿಸಿಯೇ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಚಿತ್ರವನ್ನ ರೂಪಿಸಲಾಗಿದೆ. ವಿಶೇಷವೆಂದರೆ ಈ ಚಿತ್ರದ ಬಗ್ಗೆ ರಾಯಣ್ಣನ ಸ್ವಂತ ಊರಾದ ಸಂಗೊಳ್ಳಿ ಗ್ರಾಮದ ಜನ ಏನ್ ಹೇಳ್ತಾರೆ ಅನ್ನೋದನ್ನ ನೀವೇ ಕೇಳಿ. ಅದರಲ್ಲಿ ನಮ್ಮ ಊರಲ್ಲಿ ಮಾಡ್ತಾ ಇರೋ ನಾಟಕಕ್ಕೂ ಅದಕ್ಕೂ ಭಾಳ ಡಿಫ್ರೆನ್ಸ್ ಇದೆ. ಮೊದಲೇನೇನೆಂದರೆ ಅದರಲ್ಲಿ ಅವಳು ಹೀರೋಣಿ ಕನಸ್ಕೊಂಡಿದ್ದಾಳೆ. ಆದರೆ ನಮ್ಮೂರಲ್ಲೇ ನಾಟಕದಲ್ಲಿ ಆ ಥರ ಏನಿಲ್ಲ. ಮುಂದೆ ಅದು ನಮ್ಮ ಊರಲ್ಲೇ ಬಂದು ಯಾವುದೇ ಥರದಷ್ಟು ವಿಚಾರಣೆ ಮಾಡಿಲ್ಲ, ಶೂಟಿಂಗ್ ಮಾಡಿಲ್ಲ. ಮತ್ತು ಇದೇ ಊರು ಅನ್ನೋದಕ್ಕೆ ಅದರಲ್ಲಿ ಯಾವುದೇ ಒಂದು ಹೇಳಿಕೆನೂ ಇಲ್ಲ. ಮುಂದೆ ಸಂಗೊಳ್ಳಿ ಬಗ್ಗೆ ಯಾವುದೇ ಎಲ್ಲೇ ನೋಡಿದ್ರು ನಂದಗಡ ರಾಯಣ್ಣ ಅಂತಾರೆ ಹೊರತಾಗಿ ಸಂಗೊಳ್ಳಿ ರಾಯಣ್ಣ ಸಂಗೊಳ್ಳಿ ಊರಲ್ಲಿ ಬಂದು ಸಂಗೊಳ್ಳಿ ಇವನು ಸಂಗೊಳ್ಳಿ ಇದು ಸಂಗೊಳ್ಳಿ ರಾಯಣ್ಣ ಅಂತ ಯಾರು ಯಾವ ರಾಜಕಾರಣಿ ಆಗಲಿ ಯಾರೇ ಆಗಲಿ ಸಂಗೊಳ್ಳಿ ರಾಯಣ್ಣ ಸಂಗೊಳ್ಳಿ ಊರು ಸಂಗೊಳ್ಳಿ ಅಂತ ಯಾರು ಹೇಳೋದಿಲ್ಲ. ಬರೀ ನಂದಗಡ ರಾಯಣ್ಣ ಅಂತ ಹೇಳ್ತಾರೆ. ಸಂಗೊಳ್ಳಿ ಗ್ರಾಮದ ಜನರ ಅಭಿಪ್ರಾಯ ಏನೇ ಇರಲಿ, ಒಂದಂತೂ ಸತ್ಯ, ಚಿತ್ರದಲ್ಲಿ ದರ್ಶನ್ ಪಾತ್ರಕ್ಕೆ ಸ್ಫೂರ್ತಿಯಾಗಿರೋ ರಾಯಣ್ಣನ ಬಗ್ಗೆ ಈ ಗ್ರಾಮದ ಜನರಿಗೆ ಅಪಾರವಾದ ಅಭಿಮಾನವಿದೆ, ಹೆಮ್ಮೆ ಇದೆ. ಯಾಕಂದರೆ ಇವತ್ತು ದರ್ಶನ್ ರೂಪದಲ್ಲಿ ದೊಡ್ಡ ಸಂಖ್ಯೆಯ ಜನರನ್ನ ಪ್ರಭಾವಿಸ್ತಿರೋ ರಾಯಣ್ಣ ಇದೇ ನೆಲದಲ್ಲಿ ರೂಪುಗೊಂಡ ವೀರ ಯೋಧ. ಇದೇ ಸಂಗೊಳ್ಳಿ ಗ್ರಾಮದ ರೋಗಣ್ಣವರ ಮನೆತನದ ಭರಮಪ್ಪನ ಕೊನೆಯ ಮಗನೇ ಈ ರಾಯಪ್ಪ. ಇದೇ ಮಣ್ಣಿನಲ್ಲಿ ಆಡಿ ಬೆಳೆದ ಹುಡುಗ. ಇಲ್ಲಿನ ನೀರು ಕುಡಿದ, ಇಲ್ಲಿನ ಗಾಳಿ ಸೇವಿಸಿದ ರಾಯಪ್ಪ ಮುಂದೆ ವೀರ ಯೋಧನಾಗಿ ರೂಪುಗೊಂಡು ಬ್ರಿಟಿಷರ ಎದೆ ನಡುಗಿಸಿದ ಅಪ್ರತಿಮ ಸೇನಾನಿ. ಈತನೇ ಮುಂದೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಎಂದು ಖ್ಯಾತನಾಮನಾದ. ಸಂಗೊಳ್ಳಿಯಲ್ಲಿ ಈಗಲೂ ರಾಯಣ್ಣನ ದೇವಸ್ಥಾನವಿದೆ. ಗ್ರಾಮದ ಜನ ಈಗಲೂ ರಾಯಣ್ಣನನ್ನ ಪ್ರತಿನಿತ್ಯ ಪೂಜಿಸುತ್ತಾರೆ. ಗಂಡು ಮೆಟ್ಟಿನ ಗಂಡುಗಲಿ ವೀರ ಸಂಗೊಳ್ಳಿ ರಾಯಣ್ಣ. ರಾಯಣ್ಣನ ಜನ್ಮಸ್ಥಾನ ಸಂಗೊಳ್ಳಿ. ಈ ಸಂಗೊಳ್ಳಿಯಲ್ಲಿ ಇವತ್ತು ರಾಯಣ್ಣನ ಅಂಶಸ್ಥರು ಇದ್ದಾರೆ, ಅವನ ಮನೆದಿದೆ. ಆದರೆ ವಾಸ್ತವದಲ್ಲಿ ರಾಯಣ್ಣ ಎಲ್ಲಿದ್ದ ಹೇಳೋದು ಇನ್ನೂ ಜಿಜ್ಞಾಸೆ. ಆದರೆ ರಾಯಣ್ಣನ ಪೂಜೆಗೊಳ್ತಾ ಇರುವಂಥ ಗುಡಿ ಮಾತ್ರ ಎಲ್ಲರಿಗೂ ಇವತ್ತು ದೈವಿಸ್ಥಾನ. ಅದೇ ದೈವಿಸ್ಥಾನದ ರಾಯಣ್ಣನ ಗುಡಿಯಲ್ಲಿ ನಾನಿವತ್ತು ಕೂತ್ಕೊಂಡಿದ್ದೇನೆ. ಈಗ ನೀವು ನೋಡ್ತಾ ಇರ್ಬೋದು, ಇಲ್ಲಿ ರಾಯಣ್ಣನ ಪ್ರತಿಮೆಯನ್ನು ಪ್ರತಿಷ್ಠಾಪಿಸಿದ್ದಾರೆ. ಆ ಮೂರ್ತಿ ತೇಜೋಮಯವಾಗಿ ಕೂತ್ಕೊಂಡು ಈ ಸಂಗೊಳ್ಳಿ ಊರವರಿಗೆ ಹಾಗೂ ಅಖಂಡ ಕರ್ನಾಟಕದ ಕನ್ನಡಿಗರಿಗೆ ಆಶೀರ್ವಾದ ಕೊಡ್ತಾ ಇದೆಯೇನೋ ಅಂತ ಹೇಳೋ ದೃಷ್ಟಿಯಲ್ಲಿ ರಾಯಣ್ಣ ನಮ್ಮನ್ನು ಹರಸ್ತಾ ಇದ್ದಾನೆ ಅಂತ ಹೇಳೋದು ಇಲ್ಲಿ ಜನರ ಆಶಯ, ಮತ್ತು ಇದು ವಾಸ್ತವಾಂಶ ಕೂಡ ಹೌದು. ರಾಯಣ್ಣ ಬಳಸ್ತಾ ಇರುವಂಥ ಆಯುಧಗಳು ಇವತ್ತು ಎಲ್ಲೆಲ್ಲೋ ಅಲ್ಲಿ ಇಲ್ಲಿ ಕಾಣೋದು ಕಡಿಮೆ ಆಗಿರ್ಬೋದು. ಆದರೆ ಇವತ್ತು ನನ್ನ ಕೈಯಲ್ಲಿರುವಂಥದ್ದು ಇದು ರಾಯಣ್ಣ ಬಳಸ್ತಾ ಇರುವಂಥ ಒಂದು ಆಯುಧ. ಇದನ್ನು ವ್ಯಾಯಾಮಕ್ಕಾಗಿ ಕೂಡ ಬಳಸ್ತಿದ್ದ. ಜೊತೆಗೆ ವೈರಿಗಳು ತನ್ನ ಮೇಲೆ ಗುಂಡು ಹಾರಿಸೋದು ಅಥವಾ ಇನ್ನೇನಾದ್ರು ಮಾಡಿದಾಗ ಅದರಿಂದ ರಕ್ಷಣೆ ಮಾಡ್ಕೊಳ್ಳೋದು ಕೂಡ ಇದನ್ನು ಉಪಯೋಗಿಸ್ಕೋತಿದ್ದ ಅಂತ ಹೇಳುವಂಥ ಮಾಹಿತಿಯನ್ನು ಇಲ್ಲಿ ಜನ ಹೇಳ್ತಾ ಇದ್ದಾರೆ. ಅಂತ ಒಂದು ಈ ಬೃಹತ್ ಆಯುಧ ಇವತ್ತು ಇಲ್ಲಿಯ ಜನರಿಗೆ ಆಶೀರ್ವಾದ ಕೊಡುವಂಥ ಒಂದು ದೈವಿ ವಸ್ತುವಾಗಿದೆ. ಇಂಥ ಒಂದು ದೈವಿ ವಸ್ತು ಇರೋದು ಸಂಗೊಳ್ಳಿಯಲ್ಲಿ. ಈ ಸಂಗೊಳ್ಳಿ ಊರಿನ ಪ್ರತಿಯೊಬ್ಬ ರಕ್ತದಲ್ಲಿ ಪ್ರತಿಯೊಬ್ಬರ ಕಣದಲ್ಲಿಯೂ ಸಹ ಆ ರಾಯಣ್ಣ ಆಶೀರ್ವಾದ ಮಾಡ್ತಾ ಇದ್ದಾನೆ. ರಾಯಣ್ಣನ ಒಂದು ಇತಿಹಾಸ ಅಥವಾ ರಾಯಣ್ಣನ ಒಂದು ವಾಸ್ತವಿಕತೆ ಇದೆ ಅಂತ ಹೇಳೋದಕ್ಕೆ ಇಲ್ಲಿಯ ಜನ ಖುಷಿ ಪಡ್ತಾ ಇದ್ದಾರೆ. ರಾಯಣ್ಣ ಇಂದಿಗೂ ಅವರ ಮನೆತನದ ಜನರಿಗೆ ಮಾತ್ರವಲ್ಲ, ನಾಡ ಸಮಸ್ತರಿಗೂ ದೇವರಾಗಿದ್ದಾನೆ. ಸಂಗೊಳ್ಳಿಯಲ್ಲಿ ನಿತ್ಯ ಪೂಜೆ ಸ್ವೀಕರಿಸುತ್ತಿದ್ದಾನೆ. ಇದಲ್ಲದೆ ಊರಿನಲ್ಲಿ ವರ್ಷಕ್ಕೊಮ್ಮೆ ರಾಯಣ್ಣ ಬಳಸುತ್ತಿದ್ದ ವಸ್ತುಗಳ ಮೆರವಣಿಗೆಯನ್ನು ಮಾಡಲಾಗುತ್ತೆ.
ಊರಿನ ಜನ ರಾಯಣ್ಣನನ್ನ ತಮ್ಮೆಲ್ಲ ಕೆಲಸ ಕಾರ್ಯಗಳ ನಡುವೆಯೂ ಸ್ಮರಿಸುತ್ತಲೇ ಇರುತ್ತಾರೆ. ರಾಯಣ್ಣನ ಶೌರ್ಯ ಪರಾಕ್ರಮದ ಕಥೆಯನ್ನ ನಾಟಕ ರೂಪಕಗಳ ಮೂಲಕ ಇತರರಿಗೆ ತಿಳಿಸುವ ಪ್ರಯತ್ನವನ್ನ ನಿತ್ಯ ನಿರಂತರವಾಗಿ ಮಾಡುತ್ತಿದ್ದಾರೆ. ಈತನ ಕಥೆಯನ್ನ ಹಾಡುಗಳ ರೂಪದಲ್ಲಿ ಹೇಳುತ್ತಲೇ ಪೂಜೆ ಮಾಡುವ ಪದ್ಧತಿ ಕೂಡ ಜಾರಿಯಲ್ಲಿದೆ. ರಾಯಣ್ಣಗ ಹುಲಿಯ ಹುಟ್ಟಿತೋ ಕಿತ್ತೂರ ನಾಡಾಗ, ಹುಲಿಯ ಹುಟ್ಟಿತೋ ಕಿತ್ತೂರ ನಾಡಾಗ. ಸಂಗೊಳ್ಳಿ ಗ್ರಾಮ ವೀರಪುತ್ರನೊಬ್ಬನಿಗೆ ಜನ್ಮ ನೀಡಿದ ಪುಣ್ಯಭೂಮಿ. ಸ್ವಾತಂತ್ರ್ಯ ಸಮರದ ಕಾಲದಲ್ಲಿ ಮಹಾಪಲ್ಲಟವೊಂದಕ್ಕೆ ಕಾರಣವಾಗಿದ್ದ ಊರು. ನಾಡಿನ ಸ್ವಾಭಿಮಾನದ ಸಂಕೇತವಾಗಿ ಉಜ್ವಲವಾಗಿ ಬೆಳಗಿದ ರಾಯಣ್ಣ ಬ್ರಿಟಿಷರಿಗೆ ಸೆಡ್ಡು ಹೊಡೆದು ಜನರಲ್ಲಿ ಸ್ವಾತಂತ್ರ್ಯದ ಕಿಚ್ಚನ್ನು ಹಚ್ಚಿದ್ದ ಊರು. ರಾಯಣ್ಣ ಸಂಗೊಳ್ಳಿಯಲ್ಲಿ ಹುಟ್ಟಿ ಬೆಳೆದು ಬ್ರಿಟಿಷರ ವಿರುದ್ಧ ಹೋರಾಡಿದ್ದೇನೋ ಸರಿ, ಆದರೆ ಈಗಲೂ ಇಲ್ಲಿ ರಾಯಣ್ಣನ ಮನೆತನದವರು ಯಾರಾದರೂ ಇದ್ದಾರಾ? ಅವರು ಹೇಗಿದ್ದಾರೆ ಅನ್ನೋದನ್ನು ನೋಡೋಣ ಒಂದು ಚಿಕ್ಕ ಬ್ರೇಕ್ನ ನಂತರ.